ನೋಡಿ ನಾನು ಇವತ್ತು ಯಾವ ಥರ ನಮ್ಗೆ ಹಸುವಿತ್ತು ಅಂದರೆ, ನಮ್ಮ ತಾಯಿ ಯಾಕೆ ರಾತ್ರಿ ಅನ್ನ ಅಳಿಸಿದ್ದು ಅದನ್ನು ತೊಳೆದು ನನಗೆ ಒಗ್ಗರಣೆ ಹಾಕ್ಕೊಟ್ರು. ಅಂದರೆ ಹಸಿದ ಅನ್ನಕ್ಕೂ ಕೂಡ ಒಂದ್ಸರಿ ನಂಗೆ ಸಮಸ್ಯೆ ಆಗ್ಬಿಟ್ಟಿತ್ತು. ರಾಜಕೀಯ ಜೀವನದಲ್ಲಿ ಅನೇಕ ಹೋರಾಟಗಳಿರ್ತದೆ. ಈ ಹೋರಾಟಗಳ ಮಧ್ಯದಲ್ಲಿ ಅಧಿಕಾರ ಬರ್ತದೆ. ಈ ಎರಡು ಮಧ್ಯೆ ನಾವು ಎಷ್ಟು ಜನರ ಸೇವೆಯನ್ನು ಮಾಡ್ತೀವಿ ಅದು ಮುಖ್ಯ ನಮಗೆ. ನಾವು ಒಬ್ಬೊಬ್ಬರು ಅನ್ಕೊಂತಾರೆ ಜಯನಗರ ಏನಪ್ಪ ರಾಮಮೂರ್ತಿ ನಿಂದು ಕಾಸ್ಮೋಪಾಲಿಟನ್ ಸಿಟಿ ಎಲ್ಲ ಶ್ರೀಮಂತರು ಅಂತ. ಜಯನಗರದ ಒಳಗಡೆ ಇನ್ನೊಂದು ಚೆಕ್ ಮಾಡಿದವ್ರಿಗೆ ರಶ್ಮಿ ಅವರೇ, ಜಯನಗರದಲ್ಲಿ ಮಿಡ್ಲ್ ಕ್ಲಾಸ್ ಇದ್ದಾರೆ, ಅಪ್ಪರ್ ಕ್ಲಾಸ್ ಇದ್ದಾರೆ, ಅತಿ ಬಡವರು ಇದ್ದಾರೆ. ಯಾವತ್ತು ಹೆಸರು ಮಾಡಬೇಕು ಅಂತ ಹೋದವರು ದುಡ್ಡಿಂದ ಹೋಗ್ಬಾರ್ದು. ದುಡ್ಡು ಮಾಡಬೇಕು ಅಂತ ಯಾವನು ಹೋಗ್ತಾನೆ ಅವನಿಗೆ ಹೆಸರು ಇರಲ್ಲ. ಸ್ವಾಧೀನದಲ್ಲಿ ಮಕ್ಕಳನ್ನ ಹೇಗಿಟ್ಕೊಳ್ಳೋದು, ಇವತ್ತಿನ ನೆಟ್ಫ್ಲಿಕ್ಸ್ ಎಲ್ಲವನ್ನೂ ನೋಡ್ಬಿಡ್ತಾ ಇದಾರಲ್ಲ ಸರ್. ಅದಕ್ಕೆ ಮೊನ್ನೆ CM ಕೂಡ ಒಳ್ಳೆ ಡಿಸಿಷನ್ ತಗೊಂಡ್ರು. ಇವತ್ತು 16 ವರ್ಷ ಮಕ್ಕಳಿಗೆ ನಾವು ಮೊಬೈಲ್ನ ಬ್ಯಾನ್ ಮಾಡಬೇಕು. ಇವತ್ತು ರಾಜಕೀಯ ದಾರಿ ಅಂತ ಇದೆಯಲ್ಲ, ಇದು ಸಿಂಹಾಸನ ಅಲ್ಲ, ಈ ಸುಪ್ಪತ್ತಿಗೆ ಅಲ್ಲ, ಇದು ಮುಳ್ಳಿನ ಮೇಲೆ ನಾವು ಕೂತ್ಕೊಂಡು. ಇದರಲ್ಲಿ ಬೆಂಗಳೂರಿನ ಪ್ರೀತಿ ಮಾಡೋ ಜನ ಎಷ್ಟಿದ್ದಾರೆ. ಬಿದ್ದವರಲ್ಲಿ ಹೆಂಗೆ ಗೊತ್ತಾ, ಬಾಡಿಗೆ ಬಂದು ಬಾಡಿಗೆ ಕೊಡೋದು, ಕಸ ತಗೊಂಡು ಬಿಸಾಕು. ನನ್ನ ರಸ್ತೆ ಪ್ರೀತಿ ಮಾಡಬೇಕು, ನನ್ನ ಪಾರ್ಕ್ ಪ್ರೀತಿ ಮಾಡಬೇಕು. 25% 30% ಮೇಲೆ ಜನ ಇಲ್ಲ ಆ ಥರದವರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.